ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಗುಣಗಳಿರುವ ಹೆಣ್ಣಿನ ಮನೆ ಸ್ವರ್ಗವಂತೆ. ಅಂತ ಸ್ತ್ರೀಯನ್ನು ಪಡೆದ ಪುರುಷ ಅದೃಷ್ಟವಂತ. ಆ ಗುಣಗಳು ಯಾವುವು ನೋಡೋಣ ಬನ್ನಿ. ತನ್ನ ಧರ್ಮವನ್ನು ಪಾಲಿಸುವ ಮಹಿಳೆ. ಜೀವನದಲ್ಲಿ ಧರ್ಮವನ್ನು ಆಚರಿಸುವ ಸ್ವಭಾವದ ಮಹಿಳೆ ಇದ್ದರೆ ಪುರುಷನ ಭವಿಷ್ಯವು ಬದಲಾಗುತ್ತದೆ. ಸನಾತನ ಧರ್ಮವನ್ನು ಅನುಸರಿಸುವ ಮಹಿಳೆಯರು ದಿನನಿತ್ಯ ಪೂಜೆ ಮಾಡುತ್ತಾರೆ. ಮಹಿಳೆಯರು ನಿತ್ಯ ಪೂಜೆ ಮಾಡುವ ಮನೆಗಳಲ್ಲಿ ದೇವರು ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಈ ರೀತಿಯ ಮಹಿಳೆಯರ ಕಾರಣದಿಂದ ಪುರುಷನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. 2. ತಾಳ್ಮೆ ಇರುವ ಮಹಿಳೆ. ತಮ್ಮ ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಸಂಭವಿಸಲಿ ಯಾವುದೇ ಸಮಯದಲ್ಲಿ ತಾಳ್ಮೆಯಿಂದಿರುವ ಮಹಿಳೆಯರು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ ಮತ್ತು ತಮ್ಮ ಪತಿಯನ್ನು ಸೋಲಲು ಬಿಡುವುದಿಲ್ಲ. ತಾಳ್ಮೆ ಹೊಂದಿರುವ ಮಹಿಳೆಯನ್ನು ಮದುವೆಯಾಗುವ ಪುರುಷನು ಯಾವಾಗಲೂ ಯಶಸ್ಸನ್ನು ಪಡೆಯುತ್ತಾನೆ. 3. ಶಾಂತ ಮಹಿಳೆ. ಕೋಪವು ಪುರುಷನ ಶತ್ರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಶಾಂತ ಸ್ವಭಾವದ ಮಹಿಳೆ ಎಲ್ಲ ರೀತಿಯಲ್ಲೂ ಮನೆಯನ್ನು ನೋಡಿಕೊಳ್ಳುತ್ತಾಳೆ. ಶಾಂತಿ ನೆಮ್ಮದಿ ಇರುವ ಮನೆಗಳಲ್ಲಿ ದೇವರು ನೆಲೆಸುವ ಕಾರಣ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. 4. ಮನೆಯ ಹಿರಿಯರನ್ನು ಗೌರವಿಸುವ ಮತ್ತು ಕಿರಿಯರನ್ನು ಪ್ರೀತಿಸುವ ಮಹಿಳೆ. ಮನೆಯ ಹಿರಿಯರನ್ನು ಗೌರವಿಸುವ ಮತ್ತು ಕಿರಿಯರನ್ನು ಪ್ರೀತಿಸುವ ಮಹಿಳೆಯನ್ನು ಮದುವೆಯಾಗುವನು ಅದೃಷ್ಟವಂತ. ಈ ರೀತಿಯ ಮಹಿಳೆ ಮನೆಯಲ್ಲಿ ಸಂತೋಷವನ್ನು ತರುತ್ತಾಳೆ. ಅವಳು ಎಲ್ಲರೊಡನೆ ಹೊಂದಿಕೊಂಡು ಹೋಗುತ್ತಾಳೆ. ಈ ಗುಣಲಕ್ಷಣ ಹೊಂದಿರುವ ಮಹಿಳೆ ಯಾವುದೇ ಸಮಸ್ಯೆಯಾಗಲಿ ಪರಿಹರಿಸುವ ಶಕ್ತಿಯನ್ನು ಹೊಂದಿರುತ್ತಾಳೆ. 5. ಮಧುರವಾಗಿ ಮಾತನಾಡುವ ಮಹಿಳೆ. ಮಧುರವಾಗಿ ಮಾತನಾಡುವ ಮಹಿಳೆ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವನ್ನು ತರುತ್ತಾಳೆ. ಆ ಮಹಿಳೆ ಗಂಡನಿಗೆ ಎಂತಹ ಪರಿಸ್ಥಿತಿ ಬಂದರೂ ಬೆಂಬಲಿಸುತ್ತಾಳೆ. ಅಂತಹ ಮಹಿಳೆಯರು ಯಾವಾಗಲೂ ತಮ್ಮ ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿ ಮತ್ತು ಎಲ್ಲರನ್ನು ಸಂತೋಷವಾಗಿ ಇಟ್ಟುಕೊಳ್ಳುತ್ತಾರೆ. ಇಂತಹ ಸ್ತ್ರೀಯನ್ನು ಮದುವೆಯಾಗುವ ಪುರುಷ ಅದೃಷ್ಟವಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.